ಪ್ರಪಂಚದ ಎಲ್ಲಾ ಶ್ರೇಷ್ಠತೆಯು ನಾವು ಏನು ಕೊಡುವೆವೋ ಅದರ ಮೇಲೆ ಅವಲಂಬಿತವಾಗಿವೆ. ಆದರೆ ಯಾವುದು ಸತ್ಕರ್ಮ, ಯಾವುದು ದುಷ್ಕರ್ಮ, ಇದಕ್ಕೆ ಸ್ಪಷ್ಟವಾದ ಉತ್ತರ ಬಹುತೇಕ ಜನರಿಗೆ ಗೊತ್ತಿಲ್ಲ. ಇಂದು ನಾವು ಕೇಳಲಿರುವ ಕತೆ ಒಬ್ಬ ಮನುಷ್ಯನ ನಿಜವಾದ ಜೀವನದ ಬದಲಾವಣೆಯ ಕತೆ. ಅಲ್ಲಿ ಅವನು ಪಾಪದ ಅಂಧಕಾರದಿಂದ ಪ್ರಜ್ಞೆಯ ಬೆಳಕಿಗೆ ಸಾಗಿದನು. ಅದು ಒಂದು ಸಣ್ಣ ಹಳ್ಳಿ, ಧರ್ಮಪುರ. ಅಲ್ಲಿ ಬದುಕುತ್ತಿದ್ದನು ಗಂಗಾಧರ ಎಂಬ ಒಬ್ಬ ಬಡ ಕೋಪ ಸ್ವಭಾವದ ರೈತ. ಗಂಗಾಧರನು ಹಣ, ಸಂಪತ್ತು, ಶಕ್ತಿಗೆ ಮಾತ್ರ ಪ್ರಾಮುಖ್ಯತೆಯನ್ನು ನೀಡುತ್ತಿದ್ದ. ಅವನು ಸದಾ ಶಾಪ ಹಾಕುತ್ತಿದ್ದ, ದುರ್ವಚನಗಳನ್ನು ಹೇಳುತ್ತಿದ್ದ, ಬಡವರಿಗೆ ಸಹಾಯ ಮಾಡುವ ಬದಲು ಅವರನ್ನು ತಿರಸ್ಕಾರ ಮಾಡುತ್ತಿದ್ದ. ತನ್ನ ಬದುಕಿನಲ್ಲಿ ಏನು ತಪ್ಪು ನಡೆಯುತ್ತಿದೆ ಎಂಬ ಅರಿವು ಅವನಿಗೆ ಇರಲಿಲ್ಲ. ಒಂದು ದಿನ ಅವನ ಮಗನಿಗೆ ತೀವ್ರ ಜ್ವರ ಬರುತ್ತದೆ. ಔಷಧವು ಕೆಲಸ ಮಾಡದೆ ಅವನು ಮರಣಶಯ್ಯೆಗೆ ತಲುಪುತ್ತಾನೆ. ಆಗ ಪ್ರಾರಂಭವಾಗುತ್ತೆ ಗಂಗಾಧರನ ಆತ್ಮಚಿಂತನ. ಆ ರಾತ್ರಿ ಗಂಗಾಧರನ ಕನಸಿನಲ್ಲಿ ಒಬ್ಬ ಅಪರೂಪದ ತಪಸ್ವಿ ಕಾಣುತ್ತಾನೆ. ಸುತ್ತಲೂ ಧೂಪದ ಗಂಧ ಬೆಂಕಿಯಂತೆ ಕಂಗೊಳಿಸುತ್ತಿದ್ದ ನೇತ್ರಗಳು. ಆತ ಹೇಳುತ್ತಾನೆ, ನೀನು ಬಡವರ ಭೋಜನವನ್ನು ಕಿತ್ತುಕೊಂಡೆ, ಹಕ್ಕಿಯನ್ನು ಕಲ್ಲಿನಿಂದ ಹೊಡೆದೆ, ನಿನ್ನ ಸ್ವಂತ ಅಣ್ಣನನ್ನು ಬಡಿದೆ. ಈ ದೋಷಗಳು ಪಾಪದ ಆವರಣವಾಗಿವೆ. ನಿನ್ನ ಜೀವನದ ಸವಿನೆನಪು ದುಃಖದ ಚಿಹ್ನೆಯಾಗಿ ಉಳಿದಿದೆ. ಗಂಗಾಧರ ಬೆಚ್ಚಿ ಬೀಳುತ್ತಾ ಎಚ್ಚರಗೊಳ್ಳುತ್ತಾನೆ. ಇದೇ ಸತ್ಯವೇ? ಆಗ ಅವನು ಶಾಂತವಾಗಿರುವ ಹಿಮಾಲಯದ ಕಾಡಿಗೆ ಹೋಗುತ್ತಾನೆ. ಅಲ್ಲಿ ಅವನು ಗುರು ವಸಿಷ್ಠರನ್ನು ಭೇಟಿಯಾಗುತ್ತಾನೆ. ಗುರು ವಸಿಷ್ಠನು ಅವನಿಗೆ ಸತ್ಕರ್ಮಗಳ ಪಾಠವನ್ನು ಹೇಳುತ್ತಾನೆ. ಸತ್ಯ ಹೇಳು, ಅಹಿಂಸೆ ಆಚರಿಸು, ಭಕ್ಷ್ಯವಿಲ್ಲದವನೊಂದಿಗೆ ಭಕ್ಷ್ಯವನ್ನು ಹಂಚಿಕೋ, ಪ್ರತಿದಿನ ತಾಯಿ ದೇವರನ್ನು ಪೂಜಿಸು, ಪಶು ಪಕ್ಷಿಗಳಿಗೆ ನೀರು ಹಾಕು, ಬಡವರಿಗೆ ಅನ್ನದಾನವನ್ನು ಮಾಡು, ಮಾತು ಕೊಟ್ಟರೆ ಪಾಲಿಸು, ಮೂಢನಂಬಿಕೆಗಳಲ್ಲಿ ಬದುಕಬೇಡ, ಪ್ರಜ್ಞೆಯಿಂದ ಬದುಕು. ಇದೊಂದು ಪಾಠವಲ್ಲ, ಜೀವನದ ನಕ್ಷೆ. ಗಂಗಾಧರ ತಿರುಗಿ ನೋಡಿದಾಗ ಅವನ ಹಳೆಯ ಬದುಕು ಮಣ್ಣು ಪಾಲಾಗಿದೆ. ಹಳ್ಳಿಗೆ ಹಿಂತಿರುಗಿದ ಗಂಗಾಧರನು ಸಂಪೂರ್ಣವಾಗಿ ಬದಲಾಗಿದ್ದ. ಅವನು ದಿನವೂ ಅನ್ನದಾನ ಮಾಡುತ್ತಿದ್ದ, ಹಿರಿಯರಿಗೆ ಗೌರವ ನೀಡುತ್ತಿದ್ದ, ಮಕ್ಕಳೊಂದಿಗೆ ಪ್ರೀತಿಯಿಂದ ವರ್ತಿಸುತ್ತಿದ್ದ. ಹೀಗಿರಲು ಒಂದು ದಿನ ಅವನ ಮನೆಯ ಮುಂದೆ ಬಡವೇಶ್ವರನ ವೇಷದಲ್ಲಿ ಬಂದ ಒಬ್ಬ ಭಿಕ್ಷುಕ, ಅದೇ ತಪಸ್ವಿ. ಅವನನ್ನು ನೋಡಿದ ಗಂಗಾಧರನಿಗೆ ಇವನು ತನ್ನ ಗುರು ಆಗಿದ್ದ ಎಂದು ಗೊತ್ತಾಗುತ್ತದೆ. ಅವನು ಗಂಗಾಧರನನ್ನು ಆಶೀರ್ವದಿಸಿ ಅವನ ಮಗನಿಗೆ ಮತ್ತೆ ಆರೋಗ್ಯವನ್ನು ನೀಡುತ್ತಾನೆ. ಇದೊಂದು ಚರಿತ್ರೆಯಲ್ಲ, ಇದು ನಿಜವಾದ ಪಾಠ. ಗಂಗಾಧರನು ತನ್ನ ಹಳ್ಳಿಯ ಮಕ್ಕಳಿಗೆ ಪ್ರತಿದಿನ ಸತ್ಕರ್ಮಗಳ ಕಥೆಯನ್ನು ಹೇಳುತ್ತಿದ್ದನು. ಒಂದು ದಿನ ಅವನು ಹೇಳುತ್ತಾನೆ, ಜೀವನದಲ್ಲಿ ಹಣ, ಮಾನ, ಹಿತ ಎಲ್ಲವೂ ಸಮಯ ಸಾಪೇಕ್ಷ. ಆದರೆ ನೀನು ಮಾಡಿದ ಸತ್ಕರ್ಮಗಳು ಮಾತ್ರ ನಿನ್ನನ್ನು ದೇವರ ದರ್ಶನಕ್ಕೆ ತಲುಪಿಸುತ್ತದೆ. ಪಾಪ ಅದು ರಂಧ್ರದಂತೆ, ಒಂದು ದಿನ ಅದು ನಿನ್ನೊಳಗೆ ನುಗ್ಗುತ್ತದೆ. ಎಚ್ಚರ. 1. ಅಹಿಂಸೆಯ ಸಂಕಲ್ಪ. ಪ್ರತಿದಿನ 10 ಜನರ ಜೊತೆ ಪ್ರೀತಿಯ ಮಾತುಗಳನ್ನು ಆಡುವುದರಿಂದ ಹಿಂಸೆಯ ಪಾಪ ಕಡಿಮೆ ಆಗುತ್ತದೆ. 2. ಪಕ್ಷಿಗಳಿಗೆ ನೀರು ಇಡುವುದು. ಇದು ನಿರ್ಜೀವ ಪಾಪಗಳ ಹರಣಕ್ಕೆ ಕಾರಣವಾಗುತ್ತದೆ. 3. ತಾಯಿ ತಂದೆಯ ಸೇವೆ. ದೇವಾಲಯಕ್ಕೆ ಹೋಗಲು ಸಮಯವಿಲ್ಲದಿದ್ದರೂ ಮಾತಾಪಿತೃಗಳ ಸೇವೆಯನ್ನು ಮಾಡುವುದರಿಂದ ಸೇವೆ ಮಾಡುವವರ ಪುಣ್ಯ ಹೆಚ್ಚುತ್ತದೆ. 4. ಗಾಂಧಾರಣ್ಯ ಪ್ರವೇಶ. ಅಲ್ಲಿ ಗುರು ಸೇವೆ. ಇಂದಿಗೂ ಪಾಪ ತಿದ್ದುವ ತಪಸ್ಸು ಅಲ್ಲಿ ನಡೆಯುತ್ತದೆ. ಬಹುತೇಕ ಜನರಿಗೆ ಗೊತ್ತಿಲ್ಲ. 5. ಬಡವರಿಗೆ ಮೊದಲು ಅನ್ನದಾನ. ಪೂಜೆಗೆ ಮುಂಚೆ ಬಡವನಿಗೆ ಊಟ ಕೊಟ್ಟರೆ ದೇವರ ಅನುಗ್ರಹ ನಿನ್ನ ಮನೆಯಲ್ಲಿ ಹುಟ್ಟುತ್ತದೆ. ಮನುಷ್ಯನ ಬದುಕು ತಾತ್ಕಾಲಿಕ, ಆದರೆ ಅವನು ಮಾಡಿದ ಸತ್ಕರ್ಮ, ಅವನು ಬಿಟ್ಟ ಕೀರ್ತಿ, ಬದುಕು ಎಂದಿಗಾದರೂ ಒಂದು ದಿನ ಮುಕ್ತವಾಗುತ್ತದೆ. ಆದರೆ ನಿನ್ನ ಕರ್ಮಗಳ ಪಾಠ ನಿನಗೋಸ್ಕರ ಮಾತ್ರವಲ್ಲ, ಮುಂದಿನ ತಲೆಮಾರಿಗೆ ದೀಪವಾಗಬೇಕು.